ಕೆ ಸುರೇಶ್ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್, 2.5 ವರ್ಷದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮತ್ತೆ CM ಆಗ್ತಾರೆ ಅಂತ. ನಾನು ಇದನ್ನು ಭಾಳ ಸ್ಪಷ್ಟವಾಗಿ ಭಾಳಷ್ಟು ಕಡೆ ಹೇಳಿದ್ದೀನಿ. ಚರ್ಚೆ ಆಗಿರೋದು 4 ಜನರ ಮಧ್ಯದಲ್ಲಿ. ಏನಿದ್ರು ಕೂಡ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ನಾನಾಗಲಿ ಬೇರೆಯವರಾಗಲಿ ಇದ್ರ ಬಗ್ಗೆ ನಮಗೆ ಮಾಹಿತಿ ಕೂಡ ಇಲ್ಲ, ಅಥವಾ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ವಿಶ್ಲೇಷಣೆ ಕೂಡ ಮಾಡುವ ಅಧಿಕಾರ ಇಲ್ಲ. ಏನೇ ಇದ್ರೂ ಕೂಡ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ಸದ್ಯಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು, PCC ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು, ನಾವು ಇವರಿಬ್ಬರ ನೇತೃತ್ವದಲ್ಲಿ ಮೊನ್ನೆ ಚುನಾವಣೆ ಮಾಡಿದ್ದೀವಿ. ಮುಂದೆ ಬರುವ ಚುನಾವಣೆ ಕೂಡ ನಾವು ಮಾಡ್ತಾ ಇದ್ದೀವಿ. 20 ಸೀಟ್ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾವುದು ನೀವು ಸುಮ್ಮನೆ ಯಾಕೆ ಕಲ್ಪನೆ ಮಾಡ್ತಾ ಇದ್ದೀರಾ ಎಲ್ಲರೂ? ಈಗ ನೋಡಿ, ಬಜೆಟ್ ಇಂಪಾರ್ಟೆಂಟ್ ಇದೆ, ಬಜೆಟ್ ಸೆಷನ್ ನಡೀತಾ ಇದೆ, ಸಾಮಾನ್ಯ ಜನರ ಬಜೆಟ್ ಇದು, ಶ್ರೀಸಾಮಾನ್ಯರ ಬಜೆಟ್ ಇದು, ಕರ್ನಾಟಕವನ್ನು ಆರ್ಥಿಕ ಪ್ರಗತಿಗೆ ತರುವಂಥ ಬಜೆಟ್ ಇದು. ಅದ್ರ ಬಗ್ಗೆ ಚರ್ಚೆ ಮಾಡಿ. ಇವಾಗ ಚುನಾವಣೆ ಮಾಡೋಣ, MP ಎಲೆಕ್ಷನ್, ಅದರಲ್ಲಿ 20 ಸೀಟ್ ಬರ್ತದೆ. ಅವಾಗ BJP JDS ಮನೆ ಖಾಲಿ ಆಗ್ತವೆ, ಅವಾಗ ನೋಡೋಣ.